ಎಲ್ಲರಿಗೂ ನಿಮ್ಮ ಪ್ರೀತಿಯ ಉದಯ್ ಕುಮಾರ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ನಾನು ನಮ್ಮ ತಂಡ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ರೂಪಿಸಿದ ಹಿನ್ನೆಲೆಯಲ್ಲಿ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ. ಈ ಯಶಸ್ಸಿಗೆ ಏನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಶಕ್ತಿ ತುಂಬಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ತಮ್ಮ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ, ಕಳೆದ 10-11 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸರ್ವ ಸದಸ್ಯರ ಸಭೆ ಆಗಿರಲಿಲ್ಲ. ಕಳೆದ 10-11 ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ಆಗಿರಲಿಲ್ಲ. ಕಾನೂನಿನ ಪ್ರಕಾರ, ಸಹಕಾರ ಸಂಘಗಳ ಕಾನೂನಿನ ಪ್ರಕಾರ ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆ ಆಗಬೇಕು. ಸರ್ವ ಸದಸ್ಯರ ಸಭೆ ಆಗಲಿಲ್ಲ ಅಂತಂದ್ರೆ ಸಂಘದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ. ಆದ್ರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಕಳೆದ 10-11 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸರ್ವ ಸದಸ್ಯರ ಸಭೆ ಆಗಿರಲಿಲ್ಲ. ಸರ್ವ ಸದಸ್ಯರ ಸಭೆ ಮಾಡಬೇಕು ಅಂತ ಹೇಳಿ ಹಲವಾರು ಘಟಾನುಘಟಿ ನಾಯಕರುಗಳು ಪಾಪ ತುಂಬಾ ಸಮುದಾಯದ ಮೇಲೆ ಅಭಿಮಾನ ಇರುವಂತರು ಹೋರಾಟ ಮಾಡಿದ್ರು. ಪಾಪ ಯಾವ ಕಾರಣಾಂತರಗಳಿಂದ ಅವರ ಹೋರಾಟಕ್ಕೆ ಹಿನ್ನಡೆಯಾಗಿತ್ತು. ಕಳೆದ 2 ವರ್ಷಗಳಿಂದ ನಾನು ನಮ್ಮ ತಂಡ ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ಆಗಲೇಬೇಕು, ಕಳೆದ 10-11 ವರ್ಷಗಳಿಂದ ಯಾಕಾಗಿಲ್ಲ ಅಂತ ಹೇಳಿ ನಾವು ಕೇಳಕ್ ಹೋದಂತ ಸಂದರ್ಭದಲ್ಲಿ ನನ್ನನ್ನು ನನಗೆ ಹಾಗೂ ನಮ್ಮ ತಂಡಕ್ಕೆ ಬಹಳ ಅವಮಾನವನ್ನ ಮಾಡಿದ್ರು. ಎಷ್ಟೋ ಜನ ಯಾವ ರೀತಿ ಮಾತಾಡಿದ್ರು ಅಂದ್ರೆ, ಎಂತೆಂತ ಘಟಾನುಘಟಿಗಳ ಏನು ಮಾಡ್ಕೊಳಕ್ಕಾಗಿಲ್ಲ, ಇವನೇನು ಕಿತ್ಗುಡ್ಡೆ ಹಾಕ್ಬಿಡ್ತಾನ, ಎಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ರು ಅಂದ್ರೆ, ಎಂತೆಂತ ಘಟಾನುಘಟಿಗಳ ಏನು ಮಾಡ್ಕೊಳಕ್ಕಾಗಿಲ್ಲ, ಇವನೇನ್ ಮಾಡಕ್ಕಾಗುತ್ತೆ, ಚೈಲ್ಡ್ ಅನ್ನೋ ತರನೇ ಮಾತಾಡ್ಬಿಟ್ರು. ಕಳೆದ 10-11 ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ಆಗಿಲ್ಲ. ಯಾಕೆ ಆಗಿಲ್ಲ? ಕಾನೂನು ಪ್ರಕಾರ ಪ್ರತಿ ವರ್ಷ ಮಾಡ್ಬೇಕಲ್ವಾ ಅಂತ ಕೇಳಿದ್ದಕ್ಕೆ ಕೆಲವು ಇರ್ತಾರಲ್ಲ, ನಿಮ್ಗೆ ಗೊತ್ತಲ್ಲ, ಅಂತ ಮಾನಸಿಕತೆ ಹೊಂದಿರುವಂತವರೆಲ್ಲ ನಮ್ಮನ್ನ ಅವಮಾನ ಮಾಡಿದ್ರು, ನಮ್ಮನ್ನ ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರು. ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಗೆ ಧಮಕಿ ಎಲ್ಲಾನು ಹಾಕಿದ್ರು. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಮ್ಮನ್ನ ಟೀಸ್ ಮಾಡೋ ತರ ಮಾತಾಡ್ತಿದ್ರು. ಇರ್ಲಿ, ತೊಂದರೆ ಇಲ್ಲ. ಅವರೆಲ್ಲರ ಅವಮಾನಗಳನ್ನ ಎಲ್ಲವನ್ನು ಸಹಿಸಿಕೊಂಡು ನಾನು ನಮ್ಮ ತಂಡ ಕಳೆದ 2 ವರ್ಷಗಳಿಂದ ಕಾನೂನಾತ್ಮಕವಾಗಿ ಹೋರಾಟ ಒಂದು ಕಡೆ, ಎರಡನೇದು ಒಕ್ಕಲಿಗ ಸಮುದಾಯದಲ್ಲಿ ಅಭಿಯಾನವನ್ನ ಪ್ರಾರಂಭ ಮಾಡಿ ಒಕ್ಕಲಿಗ ಸಮುದಾಯದ ಜನಾಭಿಪ್ರಾಯ ಅನ್ನುವಂತೆ ಹೋರಾಟವನ್ನ ರೂಪಿಸಿದ ಹಿನ್ನೆಲೆಯಲ್ಲಿ ಕಳೆದ ಈ 10-11 ವರ್ಷಗಳಿಂದ ಆಗದಿರುವಂತಹ ಸರ್ವ ಸದಸ್ಯರ ಸಭೆಯನ್ನ ಕಳೆದ 2 ವರ್ಷಗಳಿಂದ ನಾನು ನಮ್ಮ ತಂಡ ಹೋರಾಟದ ಫಲವಾಗಿ ಮಾರ್ಚ್ 29ನೇ ತಾರೀಕು, ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ಪೇಪರ್ ಅಲ್ಲಿ ನೋಟಿಫಿಕೇಶನ್ ಆಗಿದೆ, ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ, ಇದೆಲ್ಲವೂ ತಮ್ಗೆಲ್ಲ ತಲುಪಿದೆ ಅಂತ ಅನ್ಕೋತೀನಿ. ನಾವು ನಮ್ಮ ತಂಡದ ಹೋರಾಟದ ಫಲವಾಗಿ ಮಾರ್ಚ್ 29ರಂದು ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ಮಾರ್ಚ್ 29ರಂದು ನಡೀತಾ ಇದೆ. ಇದು ಕೇವಲ ಉದಯ್ ಕುಮಾರ್ ಗೆಲುವಲ್ಲ ಅಥವಾ ಉದಯ್ ಕುಮಾರ್ ತಂಡದ ಗೆಲುವಲ್ಲ, ಇದು ಒಕ್ಕಲಿಗ ಸಮುದಾಯದ ಮೇಲೆ ಯಾರು ಅಭಿಮಾನ ಇಟ್ಕೊಂಡಿರ್ತಾರಲ್ಲ, ಒಕ್ಕಲಿಗ ಸಮುದಾಯದ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರ ಗೆಲುವು. ಇದು ಕೇವಲ ಉದಯ್ ಕುಮಾರ್ ಅಥವಾ ಉದಯ್ ಕುಮಾರ್ ತಂಡದ ಗೆಲುವಲ್ಲ, ಇದು ಒಕ್ಕಲಿಗರ ಸಂಘದ ಸದಸ್ಯರ ಗೆಲುವು ಅಂತ ಈ ಮೂಲಕ ಹೇಳ್ತಾ, ಏನು ಕಳೆದ 10-11 ವರ್ಷಗಳಿಂದ ಸರ್ವ ಸದಸ್ಯರ ಸಭೆಯನ್ನ ಮಾಡದೇ ಇರೋದನ್ನ ಮಾರ್ಚ್ 29ನೇ ತಾರೀಕು ಕಾನೂನಾತ್ಮಕವಾಗಿ ಮಾಡೋ ಹಾಗೆ ಮಾಡಿದೀವಿ. ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ಒಂದು ಅಭಿಯಾನದ ತರ ಮಾಡಿ ಈ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಹೋರಾಟಕ್ಕೆ ನಮಗೆ ತುಂಬಾ ಜನ ಬಂದು ಶಕ್ತಿ ತುಂಬಿದಿರಿ, ತುಂಬಾ ಜನ ಒಳ್ಳೊಳ್ಳೆ ಮಾರ್ಗದರ್ಶನಗಳನ್ನ ನೀಡಿದಿರಿ, ತುಂಬಾ ಜನ ಸಲಹೆಗಳನ್ನ ಕೊಟ್ಟಿದಿರಿ. ನಿಮ್ಮೆಲ್ಲರ ಶಕ್ತಿ, ಮಾರ್ಗದರ್ಶನ, ಸಲಹೆಯಿಂದ ಇವತ್ತು 10-11 ವರ್ಷಗಳಿಂದ ಆಗದಿರುವಂತಹ ರಾಜ್ಯ ಒಂದು ಒಳ್ಳೆ ಕೆಲಸ ಇವತ್ತು ಆಗ್ತಾ ಇದೆ. ಸೊ ಇದೆಲ್ಲವೂ ಸಾಧ್ಯವಾಗಿದ್ದು ನಿಮ್ಮಲ್ಲಿ ಮೂಡಿದ ಒಂದು ಜಾಗೃತಿ ಮತ್ತು ಏನು ಕಾನೂನಾತ್ಮಕವಾಗಿ ನಡೆಸಿದ ನಮ್ಮ ತಂಡ, ನಾನು ಮತ್ತು ನಮ್ಮ ತಂಡ ಕಾನೂನಾತ್ಮಕವಾಗಿ ನಡೆಸಿದ ಹೋರಾಟ ಎರಡಕ್ಕೂ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಹೋರಾಟವನ್ನ ಪ್ರಾರಂಭ ಮಾಡಿದಾಗ ತುಂಬಾ ಜನ ನಮ್ಮನ್ನ ಬಹಳ ಹೀಯಾಳಿಸಿದ್ರು. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಮ್ಮನ್ನ
ಅವಮಾನ ಮಾಡಿದ್ರು. ಎಷ್ಟೋ ಜನ ಕೆಲವರೆಲ್ಲ ನಮಗೆ ಧಮಕಿ ಹಾಕುವ ಮಟ್ಟದಲ್ಲಿ ಮಾತಾಡಿದ್ರು. ಇನ್ನು ಕೆಲವರೆಲ್ಲ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಮ್ಮನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಛಲ ಬಿಡದೆ ಕಳೆದ 2 ವರ್ಷಗಳಿಂದ ಕಾನೂನಾತ್ಮಕ ಹೋರಾಟ ಒಂದು ಕಡೆ, ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಕ್ಕಲಿಗ ಸಮುದಾಯದ ಅಭಿಯಾನವನ್ನ ಪ್ರಾರಂಭ ಮಾಡಿ ಆ ಒಂದು ಜಾಗೃತಿಯನ್ನು ಮೂಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಹೋರಾಟಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರಲ್ಲ, ಯಾರ್ಯಾರು ಶಕ್ತಿ ತುಂಬಿದಿರಲ್ಲ, ಯಾರ್ಯಾರು ಮಾರ್ಗದರ್ಶನ ನೀಡಿದಿರಲ್ಲ, ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಹಾಗೂ ನಮ್ಮ ತಂಡದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ನೀವು ನಾವು ಎಲ್ಲರೂ ಸೇರಿ ರಾಜ್ಯ ಒಕ್ಕಲಿಗರ ಸಂಘದ ಅಭಿವೃದ್ಧಿಗೆ ಶ್ರಮಿಸೋಣ. ರಾಜ್ಯ ಒಕ್ಕಲಿಗರ ಸಂಘ ಬೆಳೆದ್ರೆ ಸಾವಿರಾರು ಮಕ್ಕಳಿಗೆ ಆಸರೆಯಾಗುತ್ತೆ, ಸಾವಿರಾರು ಬಡವ ಒಕ್ಕಲಿಗರಿಗೆ ಆಸರೆಯಾಗುತ್ತೆ, ಸಾವಿರಾರು ಸಂಘ ಸಂಸ್ಥೆಗಳಿಗೆ ಆಸರೆಯಾಗುತ್ತೆ. ರಾಜ್ಯ ಒಕ್ಕಲಿಗರ ಸಂಘವನ್ನು ಬೆಳೆಸೋದಕ್ಕೆ ನೀವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮೊಂದಿಗೆ, ನೀವು ನನ್ನೊಂದಿಗಿರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.